ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಖಂಡನ ಗನ್ ಪ್ರದರ್ಶನ ಪ್ರಕರಣ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಪ್ರಕರಣ ಸಂಬಂಧ ಇದೀಗ ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ಅಸಲಿ ಪಿಸ್ತೂಲ್ ಹಿಡಿದಿಲ್ಲ ಅಂತ ಇದ್ದಾರೆ. ಪೋಸು ಕೊಟ್ಟಿಲ್ಲ, ಅದೊಂದು ಆಟಿಕೆ ಪಿಸ್ತೂಲ್ ಅಂತ ಇದ್ದಾರೆ. ಓಕೆ, ಸಹೋದರಿ ಮಗಳ ಮದುವೆಯಲ್ಲಿ ನೃತ್ಯಕ್ಕೆ ಬಳಸಿದ್ದೆ, ಮದುವೆಯ ಸಂಗೀತ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡಿದ್ದೆ, ಸಿನಿಮಾ ಹಾಡಿಗೆ ತಕ್ಕಂಗೆ ಒಂದು ವೆಪನ್ ಬೇಕಿತ್ತಲ್ಲ, ಅದಕ್ಕೆ ಆರ್ಟಿಫಿಷಿಯಲ್ ಅಥವಾ ಆಟಿಕೆ ಪಿಸ್ತೂಲ್ ಅನ್ನ ಬಳಸಿದ್ದೆ ಅಷ್ಟೇ ಅಂತ ಹೇಳಿದ್ದಾರೆ. ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ನನಗೆ ನೋಟಿಸ್ ಕೊಟ್ಟಿದೆ, ಅದಕ್ಕೆ ನಾನು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀನಿ ಹಿಂಗಂತ ಕಾಂಗ್ರೆಸ್ ನಾಯಕ ಮತೀನ್ ಪಟೇಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಅದು ನಿಜವಾದ ಗನ್ನ ಅಥವಾ ಆಟಿಕೆನ ಅನ್ನೋದನ್ನ ಪೊಲೀಸರು ಚೆಕ್ ಮಾಡ್ತಾರೆ. ಇಂತಹದ್ದೇ ಇನ್ಸಿಡೆಂಟ್ ಮಚ್ಚಿಟ್ಕೊಂಡೆಲ್ಲ ಅದು ಪ್ಲಾಸ್ಟಿಕ್ ಇಂದ ಒಂದಿದ್ರಲ್ಲ, ಹಂಗೆ ಯಾಮರ್ಸಕ್ ಬಿಡಲ್ಲ. ವಿಡಿಯೋ ತರಿಸ್ಕೊಳ್ತಾರೆ, ಕ್ಲಾರಿಟಿ ಕೇಳ್ತಾರೆ, ಸ್ಪಷ್ಟನೆ ಕೊಟ್ಟ ನಂತರ ಸುಳ್ಳು ಹೇಳದ್ನ ನಿಜ ಹೇಳದ್ನ ಗೊತ್ತಾಗುತ್ತೆ. ಇವತ್ತ ನಾನು ಕೂಡ ಎಲ್ಲ ಮಾಧ್ಯಮದಲ್ಲಿ ನೋಡಿದೆ. ನಾನು ಹೋದ ತಿಂಗಳ 18ನೇ ತಾರೀಕು ಒಂದು ರೆಸಾರ್ಟ್ನಲ್ಲಿ ನನ್ನ ಕುಟುಂಬದ ಒಂದು ಕಾರ್ಯಕ್ರಮ ಇತ್ತು, ಸಂಗೀತ ಕಾರ್ಯಕ್ರಮ ಇತ್ತು. ನಮ್ಮ ಅಕ್ಕವ್ರ ಮಗಳ ಒಂದು ಸಂಗೀತ ಕಾರ್ಯಕ್ರಮ ಇತ್ತು, ಅವ್ರದ್ದು ವಾರ್ಷಿಕ ಕಾರ್ಯಕ್ರಮ ಇತ್ತು. ಅದರಲ್ಲಿ ನಮ್ಮ ಕುಟುಂಬ ಸದಸ್ಯರು, ನನ್ನ ಮಕ್ಕಳು, ನಮ್ಮ ಎಲ್ಲ ಕುಟುಂಬ ಸದಸ್ಯರು ಇದ್ದರು. ಅದರಲ್ಲಿ ನನಗೊಂದು ಸಂಗೀತದ ಒಂದು ಪಾತ್ರ ಕೊಟ್ಟಿರು. ಎಲ್ಲ ಮನೆಯಲ್ಲಿ ಅಂದೊಬ್ಬರವ್ರಿಗೆ ಪಾತ್ರ ಕೊಟ್ಟಿರು. ಅದರಲ್ಲಿ ಒಂದು ನಮಗೆ ಸಂಗೀತ ದುರಂಧರ್ ಫಿಲ್ಮ್ದು ಒಂದು ಪಾತ್ರ ಕೊಟ್ಟಿರು. ಅದರಾಗ ನಕಲಿ ಟಾಯ್ಸ್ ಕೊಟ್ಟು ನಮ್ಮ ಮಗ ಅದ, ನಮ್ಮ ಮಕ್ಕಳು ಎಲ್ಲ ಅದ, ಪಾಪ ನೀವು ಒಂದು ಪಾತ್ರ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡೋಣ. ನಾವೊಂದು ಅದರಲ್ಲಿ ಒಂದು ಮನೆ ಕುಟುಂಬದ ಕಾರ್ಯಕ್ರಮದಲ್ಲಿ ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ. ಅದಕ್ಕೆ ಬಿಟ್ಟು ನಾನು ಅಲ್ಲಿ ಏನೋ ಕಾರ್ಯಕ್ರಮದಲ್ಲಿ ಶೂಟ್ ಮಾಡಲಿಲ್ಲ. ನಾನು ಜವಾಬ್ದಾರಿ ಸ್ಥಾನದಾಗ ಇಟ್ಕೊಂಡು ಆ ಥರ ಏನಿಲ್ಲ. ಒಂದು ಮನೆತನ ಕಾರ್ಯಕ್ರಮದಲ್ಲಿ ಏನೋ ಮಕ್ಕಳು ರಿಕ್ವೆಸ್ಟ್ ಮಾಡಿದ್ಮೇಲೆ ಒಂದು ಸೀನ್ ಮಾಡಿದ್ದೀನಿ ಅಷ್ಟೇ, ಒಂದು ಪಾತ್ರ. ಇಲ್ಲಿ ಒಂದು ರಾಜಕಾರಣಿ ಅಂತ ನಾ ತಿಳ್ಕೊಬೋದು. ಯಾಕಂದರೆ ಒಂದು ರಾಜಕಾರಣಿ ಮಾಡಲಿ ಅವರು, ನಾವು ಬೇರೆ ಬೇರೆ ಇದರಲ್ಲಿ ನಾವು ರಾಜಕಾರಣಿ ಇದ್ದಾಗ ನಾವು ರಾಜಕಾರಣಿ ಮಾಡೋಣ. ಒಂದು ಕುಟುಂಬದ ಕಾರ್ಯಕ್ರಮದಲ್ಲಿ ಈ ಥರ ವೈರಲ್ ಮಾಡ್ಕೊಂಡು ಇದು ಆಗಬೇಡದಿತ್ತು. ಇದು ನಮಗೂ ಭಾಳ ದುಃಖಿನ ಇದು. ಯಾಕಂದರೆ ಈ ಥರ ಆಗಿದ್ದು ನನಗೂ ಭಾಳ ಬೇಜಾರು ತಂದಿತ್ತು. ಟಾಯ್ಸ್ ಒಂದು ದುರಂಧರ್ ಫಿಲ್ಮ್ ಅಂತ ಫಿಲ್ಮ್ ತಾವು ಕೂಡ ನೋಡಿರ್ಬೋದು. ಒಂದು ಟಾಯ್ಸ್ ಇದೆ, ಅದರಲ್ಲಿ ಟಾಯ್ಸ್ ನಕಲಿ ಗನ್ ಇರುತ್ತಲ್ಲ. ಈಗಾಗಲೇ ಪೊಲೀಸ್ ಇಲಾಖೆದವರು ಎಲ್ಲ ವರದಿ ತೋದಿದ್ದಾರೆ, ರಿಪೋರ್ಟ್ ತೋದಿ ನೋಟಿಸ್ ಕೊಟ್ಟಿದ್ದಾರೆ. ನನಗೆ ಅಲ್ಲದು ಉತ್ತರ ಭೀ ಕೊಟ್ಟಿದ್ದೀನಿ. ನಾನು ಇಲ್ಲ ನಕಲಿ ನಾನು ಶೂಟ್ ಮಾಡಲಿಲ್ಲ, ಏನಿಲ್ಲ, ಜಸ್ಟ್ ಟಾಯ್ಸ್. ಅದು ಒಂದು ಲೈಟ್ರ್. ಮತೀನ್ ಪಟೇಲ್ ವಿರುದ್ಧ ಬಿಜೆಪಿಯ ನಿತಿನ್ ಗುತ್ತೇದಾರ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆತ ತನ್ನ ಜೇಬಿನಿಂದಲೇ ಗನ್ ತೆಗಿತಾನೆ, ಅದು ಲೈಸೆನ್ಸ್ಡ್ ಗನ್. ಬೇರೆ ಯಾರಾದ್ರೂ ಮಾಡಿದ್ರೆ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ರು. ಬಟ್ ಈತನ ವಿರುದ್ಧ, ಮತೀನ್ ಪಟೇಲ್ ವಿರುದ್ಧ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಮತೀನ್ ಪಟೇಲ್ಗೆ MLA ಪುತ್ರನ ಬೆಂಬಲ ಇದೆ ಅಂತ ಪೊಲೀಸರು ಹೆಂಗ್ ಮಾಡ್ತಾ ಇದ್ದಾರಾ? ಪೊಲೀಸರ ಮುಖಾಂತರ ಹೆದರಿಸೋದು ನಡೀತಾ ಇದೆ. ಪೊಲೀಸ್ ಇಲಾಖೆ ಈ ಕುರಿತು ಎಚ್ಚರಿಕೆಯನ್ನು ವಹಿಸಬೇಕು. ಬಿಟ್ರೆ ಇಲಾಖೆ ಗನ್ ತಗೊಂಡೇ ಡ್ಯಾನ್ಸ್ ಮಾಡ್ತಾರೆ ಅನ್ನೋ ಇವ್ರುಗಳು. ಅಂದ್ರೆ ಅದೇ ಇಲಾಖೆಯ ಗನ್ನೇ ತಗೊಂಡು ಡ್ಯಾನ್ಸ್ ಮಾಡ್ಬಿಡ್ತಾರೆ. ಹಿಂಗೆ ಫ್ರೀ ಬಿಡ್ತಾ ಇದ್ರೆ ಕೂಡಲೇ ವೆಪನ್ ಸೀಸ್ ಮಾಡಬೇಕು ಅಂತ ನಿತಿನ್ ಗುತ್ತೇದಾರ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗ ಇದ್ದಂತಹ ಪ್ರಶ್ನೆಗೆ ಅವರು ಸ್ಪಷ್ಟನೆ ಕೊಟ್ಟಿರೋದು ಅದು ಆಟಿಕೆ ಅಂತ. ಸೊ ಸ್ಪಷ್ಟನೆ ಕೋರಿ ಸ್ಟೇಷನಿಗೆ ಹೋಗ್ಬೇಕಾಗುತ್ತೆ, ನೋಟಿಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಆ ವಿಡಿಯೋ ಮತ್ತು ಇವರು ಅದನ್ನು ತಗೊಂಡು ಅವ್ರ ಆಟಿಕೆ ಅಂದ್ರಲ್ಲ, ಅದನ್ನು ತಗೊಂಡೋಗಿ ತೋರಿಸ್ಬೇಕು. ಎಕ್ಸಾಂಪಲ್, ನಿಮ್ಗೆ ಇತ್ತೀಚೆಗೆ ಅದು ಪ್ಲಾಸ್ಟಿಕ್ ಗನ್ ಇದು ಮಚ್ಚು ಅಂದ್ಕೊಂಡು ಸೆಲೆಬ್ರಿಟಿಗಳಿಬ್ರು ರೋಡ್ನಲ್ಲಿ ಫೋಟೋಶೂಟ್ ಮಾಡಿದ್ದು ಕೂಡ ವೈರಲ್ ಆಗಿತ್ತು. ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಅದು ಆಟಿಕೆ ಆಗಿದ್ರೆ ಇವ್ರ ಹತ್ರ ಲೈಸೆನ್ಸ್ಡ್ ಗನ್ ಇದೆಯಾ, ಅವಕಾಶ ಇದೆಯಾ ಒಟ್ಟು ಗನ್ ಇವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದಾರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇನ್ ಕೇಸ್ ಲೈಸೆನ್ಸ್ಡ್ ಗನ್ ಆಗಿದ್ರು ಇವ್ರು ಶೋ ಆಫ್ ಎಲ್ಲ ಮಾಡೋಕ್ಕಾಗಲ್ಲ ಪಬ್ಲಿಕಲ್ಲಿ. ಹಿಂಗೆ ಪೂರ್ತಿ ಕವರ್ ಆಗಿರ್ಬೇಕದು. شوي عندي بيزة